ಡೋಂಟ್ ಟೇಕ್ ಡೆಸಿಷನ್ಸ್ ವೆನ್ ಯು ಆರ್ ಎಮೋಷ್ನಲಿ ಡಿಸ್ಟರ್ಬ್ಡ್ ಹೇಳ್ತಾನೆ ಗೊತ್ತು. ಆದ್ರೂ ಎವ್ರಿ ಟೈಮ್ ಎಮೋಷನ್ಸ್ ಇರೋದು ನಮಗೆ ಡೆಸಿಷನ್ಸ್ ತಗೊಳ್ತಾವ ಇಲ್ವಾ? ತಗೊಳ್ತಾವ. ಆ ಅವೇರ್ನೆಸ್ ಇಲ್ಲ, ಅದೇ ಹೇಳ್ತಾ ಇದ್ದೀನಿ ನಾನು. ಅವೇರ್ನೆಸ್ ಬರಬೇಕು ಫಸ್ಟ್. ಯಾವಾಗ ಬರುತ್ತೆ? ನಿಮ್ಮನ್ನು ನೀವು ನೋಡ್ಕೊಂಡಿದ್ರೆ ಅವೇರ್ನೆಸ್ ಬರುತ್ತೆ. ಯಾವಾಗ್ಲೂ ಬೇರೆಯೊಬ್ಬರನ್ನ ನೋಡ್ತಾ ಇದ್ರೆ, ಒಂದು ಕೋಪ ಬಂದ್ರೆ, ಒಂದು ಟ್ರಿಗರ್ ಬಂದ್ರೆ ಫಸ್ಟ್ ಏನ್ ಮಾಡ್ಬೇಕು ಗೊತ್ತಾ? ಅವ್ರ ಕೋಪ ಬಂತು, ನಾವು ಹೆಂಗ್ ನೋಡ್ತೀವೋ ಆ ಥರ ನಮ್ಮನ್ನು ನಾವು ನೋಡ್ಕೋಬೇಕು. ಫಸ್ಟ್ ಬಿ ಅವೇರ್. ಓ ಕೋಪ ಬಂದಿದೆ. ಆ ಕೋಪ ಬಂದ ತಕ್ಷಣ ಬಾಡಿ ಸ್ಟೇಬಲ್ ಆಗಿರುತ್ತಾ? ಅದನ್ನು ಅಬ್ಸರ್ವ್ ಮಾಡಿ. ಸಪ್ರೆಸ್ ಮಾಡಬೇಡಿ. ಫಸ್ಟ್ ಅಬ್ಸರ್ವ್ ಮಾಡಿ ಏನು ನಡೀತಾ ಇದೆ ಅಂತ. ನನ್ನ ಒಳಗೆ ಒಂದು ಚಿಕ್ಕ ಎಮೋಷನ್ ಚೇಂಜ್ ಆಗಿದ್ರು ಫಸ್ಟ್ ನಾನು ನಮ್ಮನ್ನು ಅಬ್ಸರ್ವ್ ಮಾಡ್ತೀನಿ. ಐ ವಾಂಟ್ ಟಾಕ್. ಅವ್ರ ಹತ್ರ ಮಾತಾಡಲ್ಲ, ನೋಡಲ್ಲ, ಏನು ಮಾತಾಡಲ್ಲ. ಒಂದು 2-3 ಸೆಕೆಂಡ್ ನಾನು ನೋಡ್ತೀನಿ ನಾನು. ಯಾಕೆಂದ್ರೆ ನನ್ನೊಳಗೆ ಇರೋ ಎನರ್ಜಿಯನ್ನ ಸ್ಟೀಲ್ ಮಾಡೋಕೆ ಅವ್ರು ಬಂದರು. ಈಗ ಬಸ್ಸಲ್ಲಿ ಹೋಗ್ತಾ ಇದ್ರು, ಒಬ್ಬರು ನಿಮ್ಮ ಪಕ್ಕದ ನಿಲ್ತ್ಕೊಂಡಿದ್ರಿ, ನೋಡಿದ್ರೆ ಪಿಕ್ ಪಾಕೆಟ್ ಥರ ಇದ್ದಾರೆ. ಅವಾಗ ಏನು ಬರುತ್ತೆ ನಿಮಗೆ? ಫಸ್ಟು ಅವೇರ್ನೆಸ್. ಎಲ್ಲ ಇದೆಯಾ ಬ್ಯಾಗ್ ಹೋಗಿಗೋ ನೋಡ್ತೀರಾ ಅಲ್ವಾ? ಅವೇರ್ನೆಸ್ ಬರುತ್ತಲ್ವಾ? ನಿಮ್ಮ ವಸ್ತುಗಳ ಮೇಲೆ ಅವೇರ್ನೆಸ್ ಬಂದಿದೆ, ಎನರ್ಜಿ ಮೇಲೆ ಇಲ್ಲ, ಎಮೋಷನ್ ಮೇಲೆ ಇಲ್ಲ. ಒಂದು ಸ್ಟೆಪ್ ಒಳಗೆ ಹೋಗ್ಬೇಕಷ್ಟೇ.